ಆರ್ಎಸ್ಎಸ್ ಬ್ಯಾನ್ ವಿಚಾರ ಬಿಜೆಪಿ ವಿರುದ್ಧ ಸಚಿವ ಲಾರ್ಡ್ ಕಿಡಿ ವಲ್ಲಭಾಯ್ ಪಾಟೀಲ್ ಅವರು ಗೃಹ ಮಂತ್ರಿ ಆಗಿದ್ದಾಗ 2 ಸಲ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರು. ಇನ್ನು ಬಿಜೆಪಿಗರ ಅದನ್ನ ಮರ್ತಿದ್ದಾರೆ. ಅವರಿಗೆ ಅದನ್ನ ನೆನಪಿಸಬೇಕು. ದೇಶ ಪ್ರೇಮ ಎನ್ನುವುದು ಪ್ರತಿಯೊಬ್ಬ ಪ್ರಜೆಗಳಲ್ಲೂ ಕೂಡ ಇದೆ. ಯಾವ ಸಮಾಜದವರಾದ್ರೇನು ದೇಶವಾಸಿಗಳೆಲ್ಲ ದೇಶ ಪ್ರೇಮಿಗಳಾಗಿದ್ದಾರೆ. ಇನ್ನು ಆರ್ಎಸ್ಎಸ್ ನಿಂದ ಎಕ್ಸ್ಟ್ರಾ ದೇಶ ಪ್ರೇಮ ಬರಲ್ಲ. ದೇಶದ 145 ಕೋಟಿ ಜನರೆಲ್ಲರೂ ದೇಶ ಪ್ರೇಮಿಗಳೇ ಇದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಕೂಡ ಸ್ವಪಕ್ಷೀಯರ ಅಸಮಾಧಾನ ವಿಚಾರವಾಗಿ ಇವತ್ತು ನಮ್ಮ ಗ್ಯಾರಂಟಿಗಳನ್ನೇ ಮೋದಿ ಸಾಹೇಬರು ಹಿಡ್ಕೊಂಡು ಓಡಾಡ್ತಿದ್ದಾರೆ. ಬಿಹಾರದಲ್ಲಿ ಕೂಡ ಓಟಿಗೆ 10,000 ಕೊಡ್ತೀನಿ ಅಂತ ಮೋದಿ ಸಾಹೇಬರು ಹೇಳ್ತಿದ್ದಾರೆ. ಚುನಾವಣೆ 2 ತಿಂಗಳಿರುವಾಗ 10,000 ಕೊಟ್ಟು ಓಟ್ ಹಾಕಿಸ್ಕೊಳ್ತಿದ್ದಾರೆ. ಇನ್ನು ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮಗಳಿವೆಯಾ ದೇಶದಲ್ಲಿ ಅಂತ ಲಾಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರೇನ ಶಾಸಕ ದೇಶಪಾಂಡೆ ಹೇಳಿಕೆ ಅವರ ಅಭಿಪ್ರಾಯವಷ್ಟೇ, ಪಕ್ಷದಲ್ಲ. ಇನ್ನು ಬೀದರ್ನಲ್ಲಿ ಕೂಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು, ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ಸಿನ ಅವಾಗಿನ ಕಾಲದಾಗಿದ್ದಂಥ ನಮ್ಮ ಸರ್ಕಾರದಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದಿದ್ದಂಥ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದ್ದಾರೆ, ಗಮನ ಇರಲಿ ಅಂತ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅವ್ರು ಅಂಟಿಸ್ಲಿ. ಈಗ ಮತ್ತೆ ಹೆಂಗೆ ಅವ್ರು ಏನೇನು ಹೇಳ್ಕೊಳ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ಈಗ ನೀವು RSSನಾಗ ಇದ್ದೀರಾ ನೀವು? ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವ್ರೆಲ್ಲರೂ ಮುಗೀತು. ಭಾರತೀಯರು ಯಾರಿದ್ರೆ, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ, ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶ. ನಮ್ಮ ಗ್ಯಾರಂಟಿನೇ ಮೋದಿ ಸಾಹೇಬ್ರೆಲ್ಲ ಕಡೆ ಹಿಡ್ಕೊಂಡು ತಿರುಗಾಡ್ತಿದಾರಲ್ರಿ. ಅಲ್ಲ, ಮೋದಿ ಸಾಹೇಬ್ರೆ ಗ್ಯಾರಂಟಿ ಹಿಡ್ಕೊಂಡು ಎಲ್ಲ ಕಡೆ ತಿರುಗಾಡ್ತಿದಾರಲ್ಲ. ಈಗ ಮೋದಿ ಸಾಹೇಬರು ಓಟಿಗೆ 10,000 ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ. ಅಲ್ಲಿ ಬಿಹಾರ್ನಾಗ ಮೋದಿ ಸಾಹೇಬರು ಓಟಿಗೆ 10,000 ಕೊಡ್ತಾ ಇದಾರೆ. ನಮ್ಮದೇ ಗ್ಯಾರಂಟಿ ಹಿಡ್ಕೊಂಡು ತಿರುಗಾಡ್ತಿರೋದು ನೋಡ್ರಿ. ಚುನಾವಣೆ ಬಂದತ್ತೆ, 2 ತಿಂಗಳಲ್ಲಿ ಚುನಾವಣೆ ಇದೆ. 10,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂತಿದ್ದಾರೆ. ಇದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಇದೆಯಲ್ಲ ಈ ದೇಶದಲ್ಲಿ? ಸರ್, ಅರವಿಂದ್ ದೇಶಪಾಂಡೆ ಅಂತಾರಲ್ಲ ಸರ್, ಗ್ಯಾರಂಟಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್. ಅವ್ರ ಅಭಿಪ್ರಾಯ ಅದು. ಅಲ್ಲಿ ನಿಮ್ಮವರೆಲ್ಲ ಅವರು ಅಂದ್ರೆ ಅವ್ರ ಅಭಿಪ್ರಾಯ, ನಮ್ಮವರಾಗಿದ್ದು ಕೂಡ ಅವ್ರ ಅಭಿಪ್ರಾಯ ಇರಬಾರ್ದ? ಕುಂಠಿತಾಗುತ್ತೆ ಗ್ಯಾರಂಟಿ. ನಾನು CM ಇದ್ರೆ ಬಂದ್ ಮಾಡಿ. ಅವ್ರು ಹೇಳಿರ್ತಕ್ಕಂಥ ನಾನೇನ CM ಆಗಿದ್ರೆ, ಅವ್ರು ಹೇಳಿರೋದು ಯಾರು? ದೇಶಪಾಂಡೆ ಸಾಹೇಬ್ರು, ನಾನೇನ CM ಆಗಿದ್ರೆ ನಾನು ಈ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ಹೇಳಿರ್ತಕ್ಕಂಥದ್ದೆ. ಅಂದರೆ ಸಬ್ಜೆಕ್ಟು ಅಂತ ಹೇಳಿರೋದು ಅವರು. ಸೊ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು. ಅವ್ರಾಗಿಲ್ಲ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯ ಸಾಹೇಬರಾಗಿದ್ದಾರೆ ಮುಖ್ಯಮಂತ್ರಿಗಳು, ಅವ್ರು ಮಾಡಿದ್ದಾರೆ ಅಂತ ಅರ್ಥ.